ನಾನೇನು ಹೇಳಿದ್ದೀನಿ? ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದುತ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, ಎರಡು ಮಾತಿಲ್ಲ. ಏನ್ರಿ ಅವ್ರು ತಿಳ್ಕೊಂಡಾರ ಇವತ್ತಿನ ದಿವಸ. ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕುಡಿದ್ರೆ ಒಂದು 25-30 ಸಲ. ಅವರೇ ಈ ಬಾರಿ ಹಾಕಂಗಿಲ್ಲ, ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಎಲ್ಲ ಜನರಿಗೆ ಅದು ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಂತ. ಸರ್, ಈಗ AI ತಂತ್ರಜ್ಞಾನ ಬಳಸ್ಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಬಿಜೆಪಿ ಹೊರಬಿಡ್ತಾ ಇದ್ದಾರೆ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮೊನ್ನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು, ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಯಾರು? ಅವರೇ ಮಾಡಿದ್ರು. ಮತ್ತು ಅವ್ರ ಮ್ಯಾಗೆ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರದ್ದು, ಇವರೇ ಸಹಿ ಮಾಡ್ತಾರೆ ಅಂಥೇಳಿ ನಮ್ಮ ಸ್ನೇಹಿತರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಎಲ್ಲೆಲ್ಲೋ ದುಡ್ಡು ಇಟ್ಟು ಬಂದಾರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳತ್ತೀರ ಮತ್ತೆ ಇದನ್ನು ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ನೆನಪಕ್ಕ ನೆನಪದ ನನಗೆ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಿದ್ರು. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಮ್ಗೆ ಕೇಳ್ರಿ, ಪಟ್ಟಿಕಣ ಅವ್ರು ಕೇಳ್ರಿ. ತಪ್ಪಿದ್ರೆ ಯಾವ ಊರು ಅನ್ನೋದು ನನಗೆ ಗೊತ್ತಿಲ್ಲ. ಮಾರಿಷಸ್ ನಾನು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರನ್ನ ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಮತ್ತು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರೆ ಯತ್ನಾಳ್ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ್ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು ಪಾಡೆ ಬತ್ತಿ ಅವ್ರಿಗೆ. ಯತ್ನಾಳ್ ಹೋದ್ರೂ ಗೆಲ್ಲಲ್ಲ. ಈಗ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಖರಿಯರ್ ಡಮಾರ್. ಮಾರ್ಜಿನ್ ಹೆಚ್ಚಾಗುತ್ತೆ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗೆ ಆಯಿತು? ಯತ್ನಾಳ ಪ್ರಚಾರಕ್ಕೆ ಹೋದರೂ ಕೂಡ ಸೋತರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ಸರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಬಿಜೆಪಿ RSS ವಿಶೇಷ ರೂಪ ಇದ್ದಂತೆ ನೋಡಿಕೊಳ್ಳಬೇಕು ಅಂತೇಳಿ. ಅದು ನೋಡಿ ಯಾವ ಅರ್ಥದಲ್ಲಿ ಹೇಳ್ತಾರೆ ಏನ್ರಿ? ಅನೇಕ ಸಲ ರಾಜಕೀಯವಾಗಿ ಟೀಕೆಗಳು ಆಗ್ತಿರ್ತಾವೆ. ನಮ್ಮೆಲ್ಲ ಮಾಡಿರ್ತಾರೆ, ನಾವು ಅವ್ರ ಮೇಲೆ ಮಾಡಿರ್ತೀವಿ. ಅದು ಏನದು ಇವರೆಲ್ಲ ಬರೀ ಬೆಂಕಿ ಹಚ್ತಾರೆ. ನಾವು ಹೇಳ್ತೀವಿ ಕಿಸ ಕಡ್ಡಿ ಡಬ್ಬಿ ಇಟ್ಕೊಂಡು ಓಡಿರ್ತಾರೆ, ಎಲ್ಲೋದಲ್ಲಿ ಬೆಂಕಿ ಹಚ್ತಾರೆ. ಏನ್ರಿ ಇವ್ರು ದೇಶದ ಸಲ ಹೋರಾಟ ಮಾಡಿಲ್ಲ, ಅದನ್ನೂ ಸತ್ಯ ಅದ. ಏನ್ರಿ ಇವತ್ತು ಬಂದು ರಾಷ್ಟ್ರೀಯತೆ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲನೂ. ಅಲ್ಲಿ ಇಂಡಿಯಾ ಗೇಟ್ನಾಗ ಹೋಗ್ರಿ ನೀವು. ಇಂಡಿಯಾ ಗೇಟ್ನಾಗ ಅಲ್ಲಿ ಯಾರ್ಯಾರು ಸ್ವತಂತ್ರ ಇದ್ರಾಗ ಪ್ರಾಣ ಕಳ್ಕೊಂಡ್ರೆ ಎಲ್ಲರ ಹೆಸರುಗಳದಾವೆ. ಅದಾವ 100 ಜನ ಮುಸಲ್ಮಾನರು ಅದಾವೆ. ಒಬ್ಬರೊಬ್ಬರ ಹೆಸರು ಬೇಕಲ್ಲ BJP ಅವ್ರದ್ದು. ಯಾರು ಪ್ರಾಣ ತಗೊಂಡಿದ್ದು ಸ್ವಾತಂತ್ರ್ಯ ಸಲ ಎಲ್ಲ ಬ್ರಿಟಿಷ್ ರೀಜೆಂಟ್ ಆಗಿದ್ರು ಅವಾಗ. ಈಗ ಬಂದು ನಮಗೆ ರಾಷ್ಟ್ರೀಯತೆ, ದೇಶಾಭಿಮಾನ ಬಪ್ಪರ ಹೇಳೋದು ಹೇಳ್ತಾರಲ್ಲ ನೋಡ್ರಿ. ಅದಕ್ಕೆ ನಾವು ಖರ್ಗೆ ಅವ್ರು ಯಾವ ರೀತಿಯಿಂದ ಅರ್ಥದಿಂದ ಹೇಳಿದ್ರೆ ಅದನ್ನ ಅರ್ಥ ಮಾಡ್ರೆ ಇವರು ವಿಷಯಕಾರಿ ಇದು ಮಾಡುವಂಥದ್ದು ಹಿಂಗೆ ಮಾಡ್ತಾರೆ. ಅದಕ್ಕೊಂದು ಹೇಳಿದಾರೆ ಅವ್ರಿಗೆ ಏನೋ ಅದು ಯಾವ ಅರ್ಥ ಹೇಳಿದ್ದಾರೆ? ಏನು ಹೊಡೆದ ಲಿಟ್ರಲ್ಲಿ ಹಾವು ಹೋಗೋದಿರ್ತದಲ್ಲ ಏನ್ರಿ? ವಿಷಕಾರಿ ಹಾವುಗಳು ಕುದು ಮಾಡ್ಬೇಕಂದ್ರೆ ಅವ್ರಿಗೆ ಇವ್ರು ನಿರ್ಮೂಲನೆ ಮಾಡಿರಿ ಇವ್ರನ್ನ ಅಂತ ಅಂದಾಗ ಅದು ಹೊಡೆದು ಕೊಲ್ಲರ್ ಲಿಟ್ರಲಿ ಹೊಡೆದು ಕೊಲ್ಲಂದಾಗ ಏನದು ನಿಮಗೂ ಗೊತ್ತಿರ್ತದಲ್ಲ ಮೀಡಿಯಾವ್ರಿಗೆ. ಸುಮ್ಮನೆ ನೀವು ಅದಕ್ಕೆ ಬಣ್ಣ ಹಚ್ತೀರಿ. ನೋಡಿ, ಕಾನೂನಾತ್ಮಕವಾಗಿ ಏನು ಕಾನೂನಿದೆ, ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತದೆ. ಅವ್ರಿಗೆ ಏನು ಮಾಡಿ ಅವ್ರಿಗೆ ನೋಡ್ರಪ್ಪ, ನಮಗೆ ಇದ್ರಾಗೆ ಏನು ಸಂಬಂಧ ಇಲ್ಲ. ನಮಗೆ ಅದು ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದ್ರ ಮೇಲೆ ಕ್ರಮ ಆಗ್ತದೆ. ಸರ್, ಬೈ ಎಲೆಕ್ಷನ್ ನಿಮಗೆ ಮತ್ತು ಶಿವಾನಂದ ಪಾಟೀಲ್ರಿಗೆ ಮಧ್ಯೆ ಯತ್ನಾಳ್ ಹೇಳುವಂತ ಆಗಿತ್ತು ಸರ್. ಏನಾಗಿತ್ತು ಏನ್ರಿ? ಶಿವಾನಂದ ಪಾಟೀಲ್ ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತಾರೆ, ಯತ್ನಾಳ್ MP ಪಾಟೀಲ್ ನೀವು ಸ್ವಾಭಿಮಾನದ ವಿಚಾರ ಬಗ್ಗೆ ಮೊನ್ನೆ ಯತ್ನಾಳ್ ಅವ್ರಿಗೆ ಹೇಳಿದ್ರು. ತಪ್ಪು ಹೇಳಿನಾ? ಇಲ್ಲ, ನೀವು ತಪ್ಪು ಹೇಳಿಲ್ಲ. ಎಕ್ಸ್ಪೆಲ್ ಆದವರು ಮತ್ತೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ. ಅದೇ ಸರ್, ನೀವು ಅವ್ರಿಗೆ ಡೈರೆಕ್ಟ್ ಬಿಜೆಪಿಗೆ ಹೋಗಿಲ್ಲ ಅಂತ ಕರ್ಕೋರಿ ಒಳಗೆ ಹೇಳಿ ಅದಕ್ಕೆ ಅವರು ವಿಜೇಂದ್ರ ನೇತೃತ್ವ ಚುನಾವಣಾ ಪದೇ ಹೇಳಿ ನಾ ಬದಲಾಗಕ್ಕೆ ಹೋಗಲ್ಲ. ಯತ್ನಾಳ್ ಹೋದ್ರು ಕೂಡ ಗೆಲ್ಲಲ್ಲ ಮತ್ತೆ ಈಗ ಸ್ವಾಭಿಮಾನ ವಿಚಾರ ನನಗೆ ಹೇಳ್ತಾರೆ MP ಪಾಟೀಲ್ರು. ಶಿವಾನಂದ ಪಾಟೀಲ್ರು MP ಪಾಟೀಲ್ ವಿರುದ್ಧನೇ ಪ್ರಚಾರ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಾಭಿಮಾನದಿಂದ ಅವ್ರು ಹೋಗ್ಬಾರ್ದು. ಬಾಗೇವಾಡಿಗೂ ಅವರು ಪ್ರಚಾರ ಮಾಡ್ತಾರೆ, ನೀವು ಪ್ರಚಾರ ಮಾಡ್ಬೋದು. ಯಾರು ಬಬಲೇಶ್ವರದಲ್ಲಿ ಒಳಗೆ ಅವರು ಬಂದು ಪ್ರಚಾರ ಮಾಡ್ತಾರೆ ಶಿವಾನಂದ ಪಾಟೀಲ್ರು. ಅಂತ ಪ್ರಯತ್ನ ಮಾಡ್ತಾರೆ ಅಂತ ನೀವು ಅಲ್ಲಿ ಹೋಗಿ ಬಸವಮಾಳಿಯೊಳಗೆ ಪ್ರಚಾರ ಮಾಡ್ತಾರೆ. ಅದಕ್ಕೆ ಸ್ವಾಭಿಮಾನದ MP ಪಾಟೀಲ್ರು ಹೋಗಬಾರದು ಅಂಥದ್ದು ಯಾವುದೂ ಕೂಡ ಇಲ್ಲ. ಏನು ಶಿವಾನಂದ ಪಾಟೀಲ್ ಕಾಂಗ್ರೆಸ್ನಾಗ ಅದಾರ, ನಾವು ಕಾಂಗ್ರೆಸ್ನಾಗ ಅದೀವಿ. ಅವರು ಕಾಂಗ್ರೆಸ್ ಪ್ರಚಾರ ಮಾಡ್ತಾರೆ, ನಾವು ಕಾಂಗ್ರೆಸ್ ಪ್ರಚಾರ ಮಾಡ್ತೀವಿ. ತಮ್ಮನ ಬಗ್ಗೆ ಬಂದು ಪ್ರಚಾರ ಎಲ್ಲ ಮಾಡ್ತಾರೆ ರಾತ್ರಿ. ಅದಾದ್ರೆ ಅವ್ರು ತಮ್ಮ BJPದಾಗ ಅದಾರ, ಅದಕ್ಕೆ 4 ಸಲ ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ಹಾಗೇನು ನಮಗೆ ಕಂಡು ಬಂದಿಲ್ಲ ಅಂತ.